ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಪ್ರಯಾಗ್ರಾಜ್ನಿಂದ ಹೊರಗಡೆ ಬಂದಿದ್ರು ಕುಂಭಮೇಳದ ಗುಂಗಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಲ್ಲಿ ಕಂಡಂತಹ ದೃಶ್ಯಗಳು, ಅನುಭವಿಸಿದಂತಹ ಆ ಅನುಭವ ಅವೆಲ್ಲವೂ ಕಣ್ಣು ಮುಂದೆ ಹಾಗೆ ಮತ್ತೆ ಮತ್ತೆ ಹಾದು ಹೋಗ್ತಾ ಇದೆ. ನಿಮ್ಮಲ್ಲಿ ಅನೇಕರು ನನಗೆ ಫೋನ್ ಮಾಡಿ ಮತ್ತೆ ಮೆಸೇಜ್ಗಳನ್ನ ಕಳಿಸಿ ಇಡೀ ಕುಂಭಮೇಳದಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಸೆಕ್ಟರ್ಸ್ಗಳಿದೆ, ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ನನಗೆ ನೀವು ಸಂದೇಶಗಳನ್ನ ಕಳಿಸಿದ್ರಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಏನೇನಿದೆ ಇಡೀ 25 ಸೆಕ್ಟರ್ಗಳಲ್ಲಿ ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಕುಂಭಮೇಳದಲ್ಲಿ ಸುಮಾರು ಒಂದು 25 ಸೆಕ್ಟರ್ಸ್ಗಳಿದೆ. 25 ಸೆಕ್ಟರ್ಸ್ಗಳು. ಆ ಇಡೀ ಸೆಕ್ಟರ್ ನಲ್ಲಿ ಓಡಾಡ್ತಾ ಇದ್ರೆ ನಿಮ್ಗೆ ಕುಂಭಮೇಳದ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗಾದ್ರೆ ಈ 25 ಸೆಕ್ಟರ್ ನಲ್ಲಿ ಏನೆಲ್ಲ ಇದೆ ನಿಮ್ಗೆ ಅದಕ್ಕಿಂತಲೂ ಮುಂಚೆ ಇಡೀ ಆ ಕುಂಭಮೇಳದಲ್ಲಿ ನಿಮ್ಮ ಆ ಬಾತಿಂಗ್ ಏರಿಯಾ ಇದೆಯಲ್ಲ, ಆ ಬಾತಿಂಗ್ ಏರಿಯಾ ಇರೋದು ಸುಮಾರು 12 ಕಿಲೋಮೀಟರ್. ಅಂದ್ರೆ ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಗಳು 12 ಕಿಲೋಮೀಟರ್ ದೂರ ಹರಿತವೆ. ಆ 12 ಕಿಲೋಮೀಟರ್ ನಲ್ಲಿ ನೀವು ಎಲ್ಲಿ ಹೋಗಿ ಸ್ನಾನ ಮಾಡಿದ್ರು ಅದು ಪವಿತ್ರನೇ. ಅದನ್ನೇ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದು, ನೀವು ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬೇಡಿ ಅಥವಾ ಸಂಗಮ ಒಂದು ಪಾಯಿಂಟ್ ಇದೆ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅಂತ ಏನು ಇಲ್ಲ. 12 ಕಿಲೋಮೀಟರ್ ನಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸ್ನಾನ ಮಾಡಬಹುದು ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಹಾಗೇನೆ ಈಗ ಈ 25 ಸೆಕ್ಟರ್ಸ್ ಗಳಲ್ಲಿ ಏನೆಲ್ಲ ಇದೆ, ನಾನು ಕುಂಭಮೇಳಕ್ಕೆ ಹೋಗ್ಬೇಕು ಅಂತಂದ್ರೆ ನಾನು 1 ದಿವಸ ಹೋಗ್ತೀನೋ, 2 ದಿವಸ ಹೋಗ್ತೀನೋ, 3 ದಿವಸ ಹೋಗ್ತೀನೋ, ನಾನು ಯಾವೆಲ್ಲ ಸೆಕ್ಟರ್ಸ್ ಗಳಿಗೆ ನಾನು ಹೋಗ್ಬೋದು, ಎಲ್ಲೆಲ್ಲಿಗೆ ಭೇಟಿ ಮಾಡ್ಬೋದು ಅಂತ. ಒಂದು ಸೆಕ್ಟರ್ ಇಂದ ಇನ್ನೊಂದು ಸೆಕ್ಟರ್ಗೆ ಸಾಕಷ್ಟು ದೂರ ಇರುತ್ತೆ, ನೀವು ನಡೆದೇ ಹೋಗ್ಬೇಕು. ಬಹುತೇಕ ಜಾಗಗಳಲ್ಲಿ ನೀವು ನಡೆದು ಹೋಗ್ಬೇಕು. ಮೊದಲನೇದು ಸೆಕ್ಟರ್ ನಂಬರ್ 1 and 2. ಸೆಕ್ಟರ್ ನಂಬರ್ 1 and 2 ನಲ್ಲಿ ಇಟ್ ಇಸ್ ಅ ಪರೇಡ್ ಗ್ರೌಂಡ್. ಪರೇಡ್ ಗ್ರೌಂಡ್ ಅಂತಂದ್ರೆ ಇಟ್ ಇಸ್ ಅನ್ ಎಕ್ಸಿಬಿಷನ್ ಗ್ರೌಂಡ್. ಅಲ್ಲಿ ದೊಡ್ಡ ದೊಡ್ಡ ಜಾಯಿಂಟ್ ವೀಲ್ ಗಳಿರುತ್ತೆ, ಬೇರೆ ಬೇರೆ ಸ್ಟಾಲ್ ಗಳು ಹಾಕಿರ್ತಾರೆ, ಬೇರೆ ಬೇರೆಯವರು ತಮ್ಮ ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಕೋತಾ ಇರ್ತಾರೆ. ನಮ್ಮ ಮೈಸೂರು ಎಕ್ಸಿಬಿಷನ್ ನೋಡಿದಿರಲ್ಲ ನೀವು, ಅಕ್ಷರಶಃ ಮೈಸೂರು ಎಕ್ಸಿಬಿಷನ್ ಅಂತ ಅನ್ಕೊಳ್ಳಿ, ಅಥವಾ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಮೈಸೂರು ಎಕ್ಸಿಬಿಷನ್ ಅಂತ ಅನ್ಕೊಳ್ಳಿ. ಸೆಕ್ಟರ್ ನಂಬರ್ 1 and 2 ನೀವು ಸಂಜೆ ಹೊತ್ತಲ್ಲಿ ಹೋದ್ರೆ ಇಟ್ ಇಸ್ ಎ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೆಕ್ಟರ್ ನಂಬರ್ 3. ಸೆಕ್ಟರ್ ನಂಬರ್ 3 ನಲ್ಲಿ ಬಡೆ ಹನುಮಾನ್ ಮಂದಿರ್ ಇದೆ, ಅದ್ಭುತವಾದ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಹನುಮಂತ ಮಲಗಿರುವಂತ ರೀತಿಯಲ್ಲಿ ನಿಮಗೆ ದರ್ಶನವನ್ನ ಕೊಡ್ತಾನೆ. ತುಂಬಾ ರಶ್ ಇರುತ್ತೆ, ಬಟ್ ಆದ್ರೂ ಕ್ಯೂಗಳು ಸಾಕಷ್ಟು ಮೂವ್ ಆಗ್ತಾ ಇರುತ್ತೆ. ನೀವು ಬಡೆ ಹನುಮಾನ್ ಮಂದಿರ್ಗೆ ಹೋಗ್ಬೋದು, ಅಲ್ಲಿ ಹನುಮನ ದರ್ಶನವನ್ನ ಪಡಿಬಹುದು. ಅದರ ಪಕ್ಕದಲ್ಲೇ ಒಂದು ಅಕ್ಬರ್ ಫೋರ್ಟ್ ಇದೆ. ಅಕ್ಬರ್ ಫೋರ್ಟ್ ನ ಈಗ ಇಂಡಿಯನ್ ಆರ್ಮಿ ಟೇಕ್ ಓವರ್ ಮಾಡಿದೆ. ಅದ್ರ ಅಟ್ಯಾಚ್ ಆದಂಗೆ ನಿಮಗೆ ಬಡೆ ಹನುಮಾನ್ ಮಂದಿರ್ ಇದೆ. ಸೆಕ್ಟರ್ ನಂಬರ್ 3 ನಲ್ಲಿ ಮೀಡಿಯಾ ಸೆಂಟರ್ ಇದೆ. ಆಲ್ ಮೀಡಿಯಾಸ್ ವಿಲ್ ಬಿ ಪ್ರೆಸೆಂಟ್ ದೇರ್. ಅಂದ್ರೆ ನ್ಯಾಷನಲ್ ಮೀಡಿಯಾಗಳು, ಇಂಟರ್ನ್ಯಾಷನಲ್ ಮೀಡಿಯಾಗಳು, ಲೋಕಲ್ ಮೀಡಿಯಾಗಳು ಎಲ್ಲರೂ ಅಲ್ಲಿ ನಿಮ್ಗೆ ಸಿಗುತ್ತಾರೆ. ಒಂದು ಕಾಮನ್ ಹಾಲ್ ಇರುತ್ತೆ, ಆ ಹಾಲ್ ನಲ್ಲಿ ಪ್ರೆಸ್ ಕಾನ್ಫರೆನ್ಸಸ್ ಗಳು ನಿರಂತರವಾಗಿ ನಡೀತಾ ಇರುತ್ತೆ ಮೀಡಿಯಾ ಸೆಂಟರ್ ಅಲ್ಲಿ. ಅದು ಬಿಟ್ರೆ ಸೆಕ್ಟರ್ ನಂಬರ್ 3 ನಲ್ಲಿ ಒಂದು ತುಂಬಾ ಒಳ್ಳೆ ದೇವಸ್ಥಾನ ಇದೆ, ಶಂಕರ ವಿಮಾನ ಮಂಟಪ ಅಂತ ಹೇಳಿ. ಶಂಕರ ವಿಮಾನ ಮಂಟಪವನ್ನ ಆದಿ ಶಂಕರಾಚಾರ್ಯರು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಕುಂಭಮೇಳವನ್ನ ಪ್ರಾರಂಭ ಮಾಡಿದ ಕಾಲದಲ್ಲಿ, ಅಖಾರಗಳನ್ನ ಆದಿಶಂಕರಾಚಾರ್ಯರು ಪ್ರಾರಂಭ ಮಾಡಿದ ಕಾಲದಲ್ಲಿ ಇಲ್ಲಿ ಕುಂಭಮೇಳದಲ್ಲಿ ಶಂಕರ ವಿಮಾನ ಮಂಟಪವನ್ನ ಅವರು ನಿರ್ಮಾಣ ಮಾಡಿದ್ರು. ಆ ಶಂಕರ ವಿಮಾನ ಮಂಟಪದ ಬಗ್ಗೆ ನಾನು ವಿಶೇಷವಾಗಿ ಮತ್ತೊಂದು ವಿಡಿಯೋವನ್ನ ಮಾಡ್ತೀನಿ, ಅಲ್ಲಿಂದ ಇಡೀ ಕುಂಭಮೇಳವನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಸೆಕ್ಟರ್ ನಂಬರ್ 4 ನಲ್ಲಿ ಇಟ್ ಹ್ಯಾಸ್ ಅ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಅಂದ್ರೆ ಇಡೀ ಕುಂಭಮೇಳವನ್ನ ನೀವು ಡಿಜಿಟಲಿ ಹೇಗೆ ನೋಡಬಹುದು ಅಂತ ಹೇಳಿ, ಅಲ್ಲಿ ನಿಮ್ಗೆ ಬೇರೆ ಬೇರೆ ವಿಡಿಯೋಗಳನ್ನ ಹಾಕಿ ವಿಡಿಯೋ ಶೋಗಳನ್ನ ಮಾಡ್ತಾರೆ. 3D ನಲ್ಲಿ ನೀವು ಕುಂಭಮೇಳದ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಳ್ಬಹುದು. ಸೆಕ್ಟರ್ ನಂಬರ್ 4 ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಇನ್ನು ಸೆಕ್ಟರ್ ನಂಬರ್ 5 ನಲ್ಲಿ ಆದಿಶಂಕರಾಚಾರ್ಯರ ಮಠದ ಒಂದು ಕ್ಯಾಂಪ್ ಇದೆ. ಶಂಕರಾಚಾರ್ಯರ ಮಠದ ಕ್ಯಾಂಪ್ ಅದು. ಅಲ್ಲಿ ಆದಿ ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ. ನಮ್ಮ ಶೃಂಗೇರಿಯ ಜಗದ್ಗುರುಗಳು ಇಲ್ಲಿಗೆ ಬಂದಾಗ, ಕುಂಭಮೇಳಕ್ಕೆ ಬಂದಾಗ ಇಲ್ಲಿ ಆದಿ ಶಂಕರಾಚಾರ್ಯರ ಮಠದಲ್ಲಿ ಕ್ಯಾಂಪ್ ಮಾಡಿದ್ರು. ಅದು ಮಠದ ಕ್ಯಾಂಪ್, ನೀವು ಅದನ್ನು ನೋಡ್ಬೋದು. ಇನ್ನು ಸೆಕ್ಟರ್ 18-19 ನಲ್ಲಿ ನಿಮ್ಗೆ ಅಖಾರಗಳು ಸಿಗುತ್ತೆ. ಅಖಾರಗಳಲ್ಲಿ ಸುಮಾರು ಒಂದು 10-12 ದೊಡ್ಡ ದೊಡ್ಡ ಅಖಾರಗಳನ್ನ ನೀವು ನೋಡ್ಬೋದು. ಆ ಅಖಾರಗಳನ್ನ ನೋಡೋದೇ ಒಂದು ದೈವಿಕವಾದ ಅನುಭವ. ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಹೋಮ, ಹವನ, ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ನೀವು ಅದರಲ್ಲಿ ಭಾಗಿಯಾಗ್ಬೋದು. ಮತ್ತೆ ಸಂಜೆ ಹೊತ್ತು ಅಲ್ಲಿ ನಿರಂತರವಾಗಿ ಪ್ರವಚನಗಳು, ಭಜನೆ ನಡೀತಾ ಇರುತ್ತೆ. ಅಖಾರದ ಪ್ರಮುಖರು ಅಲ್ಲಿ ಬಂದು ಜನಗಳ ಜೊತೆ ಸಂವಹನ ಮಾಡ್ತಾರೆ, ಅಲ್ಲಿ ಪ್ರವಚನಗಳನ್ನ ಕೊಡ್ತಾರೆ. ಆ ಪ್ರವಚನಗಳನ್ನ ಕೇಳ್ತಾ ಹೋದ್ರೆ ನಿಮ್ಗೆ ಅದೇ ಒಂದು ಅದ್ಭುತವಾದ ಅನುಭವ, ಅದನ್ನ ನೀವು ಅಲ್ಲಿ ನೋಡ್ಬೋದು. ಮತ್ತು ಸೆಕ್ಟರ್ 18 ಮತ್ತು 19 ನಲ್ಲಿ ನಿಮಗೆ ನಾಗಾ ಸಾಧುಗಳು ಸಿಗ್ತಾರೆ. ಅನೇಕ ನಾಗಾ ಸಾಧುಗಳನ್ನ ನೀವು ಉದ್ದಕ್ಕೂ ನೋಡ್ತಾ ಹೋಗ್ಬೋದು.
ಅಲ್ಲಿ ನಾಗಾ ಫೋರ್ಸ್ ಅಂತ ಒಂದು ಕ್ಯಾಂಪ್ ಇದೆ. ಆ ಕ್ಯಾಂಪ್ ಒಳಗಡೆ ಹೋದ್ರೆ ನೀವು ಸಾಕಷ್ಟು ನಾಗಾ ಸಾಧುಗಳು ಅಲ್ಲಿ ಇರ್ತಾರೆ. ಅವ್ರನ್ನ ನೋಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಸಂವಹನ ಮಾಡ್ಬೋದು. ಅವರು ಸಾಮಾನ್ಯವಾಗಿ ನಾಗರಿಕರ ಜೊತೆ ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನೀವು ಅವರನ್ನ ಕಾನ್ಫಿಡೆನ್ಸ್ ತಗೊಂಡ್ರೆ ಅಥವಾ ಅವ್ರ ಜೊತೆನಲ್ಲಿ ಸಂವಹನ ಮಾಡೋದಕ್ಕೆ ಶುರು ಮಾಡಿದ್ರೆ, ಅವ್ರು ಇಷ್ಟಪಟ್ಟರೆ ನೀವು ಖಂಡಿತವಾಗ್ಲೂ ಮಾತಾಡ್ಬೋದು, ಪ್ರಶ್ನೆಗಳನ್ನ ಕೇಳ್ಬೋದು. ಸಾಮಾನ್ಯವಾಗಿ ಒಂದಷ್ಟು ಜನ ತೀರಾ ಇತ್ತೀಚೆಗೆ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ, ಜಸ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಹೈಲೈಟ್ ಆಗ್ಬೇಕು ಅಥವಾ ಒಂದು ರೀಲ್ಸ್ ಗಳು ಹಾಕ್ಬೇಕು ಅಂತ ಹೇಳಿ ಪಾಪ ನಾಗಾ ಸಾಧುಗಳಿಗೆ ತಲಾಟೆ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಬೈಸ್ಕೊಂಡು ಓಡಿಸ್ಕೊಂಡು ಹೋಗಿರೋ ವಿಡಿಯೋಗಳನ್ನ ನೀವು ನೋಡಿದ್ದೀರಿ. ಆದ್ರೆ ನಿಜವಾಗ್ಲೂ ನಾಗಾ ಸಾಧುಗಳು ಅವ್ರ ಹತ್ರ ಹೋದ್ರೆ, ನೀವು ಅವ್ರ ಹತ್ರ ಮಾತಾಡಿದ್ರೆ, ನಿಜವಾಗ್ಲೂ ನೀವು ಅವ್ರಿಗೆ ಸರಿಯಾದ ಪ್ರಶ್ನೆಗಳನ್ನ ಕೇಳಿದ್ರೆ ಖಂಡಿತವಾಗ್ಲೂ ಅವ್ರು ಉತ್ತರ ಕೊಡ್ತಾರೆ. ನೀವು ಮಾತಾಡ್ಬೋದು ಅವ್ರ ಹತ್ರ. ಇದು ಸೆಕ್ಟರ್ ನಂಬರ್ 18 and 19. ಸೆಕ್ಟರ್ ನಂಬರ್ 5 ನಲ್ಲಿ ಆದಿ ಶಂಕರಾಚಾರ್ಯರ ಮಠದ ಒಂದು ಕ್ಯಾಂಪ್ ಇದೆ. ಆ ಕ್ಯಾಂಪ್ ನಲ್ಲಿ ನೀವು ಹೋಗ್ಬೋದು, ಆ ಕ್ಯಾಂಪ್ ನ ನೋಡ್ಬೋದು. ಅಂದ್ರೆ ವಿಶೇಷವಾಗಿ ಇಡೀ ಕುಂಭಮೇಳದ ರೂವಾರಿ ಅಂತಂದ್ರೆ ಅದು ಆದಿ ಶಂಕರಾಚಾರ್ಯರು. ಅವ್ರಿಗೋಸ್ಕರ ಅಂತಾನೆ ಒಂದು ಮಠದ ಕ್ಯಾಂಪ್ ಅಲ್ಲಿ ರೆಡಿ ಮಾಡಿದ್ದಾರೆ. ಅಲ್ಲಿ ಹೋಗ್ಬೋದು ನೀವು. ಇತ್ತೀಚೆಗೆ ಶೃಂಗೇರಿ ಮಠದ ಜಗದ್ಗುರುಗಳು ಕುಂಭಮೇಳಕ್ಕೆ ಬಂದಿದ್ದಾಗ ಇದೇ ಆದಿ ಶಂಕರಾಚಾರ್ಯರ ಮಠದ ಕ್ಯಾಂಪ್ ನಲ್ಲಿ ಉಳ್ಕೊಂಡಿದ್ರು. ಅಲ್ಲಿ ತಮ್ಮ ಪ್ರವಚನಗಳನ್ನ ಕೊಟ್ಟಿದ್ರು. ಸೆಕ್ಟರ್ ನಂಬರ್ 6 ನಲ್ಲಿ ನಾಗವಾಸುಕಿ ಟೆಂಪಲ್ ಇದೆ. ಅಂದ್ರೆ ಇಡೀ ಸಮುದ್ರ ಮಥನವನ್ನ ಮಾಡಿದಾಗ ದೇವರು ಮತ್ತು ದಾನವರು ಸಮುದ್ರ ಮಥನಕ್ಕೆ ಹಗ್ಗವಾಗಿ ಬಳಸದ್ದು ಅಂತಂದ್ರೆ ಅದು ನಾಗವಾಸುಕಿಯನ್ನ ಬಳಸಿ ಅಲ್ಲಿಂದ ಉದ್ಭವವಾದಂತಹ ಆ ಒಂದು ಮಹಾಪರ್ವತವನ್ನ ಕಡದದ್ದು ಇದೇ ವಾಸುಕಿಯಿಂದ. ಹಾಗೆ ಕಡದಾಗ ಬಂದದ್ದು ಅಮೃತ ಕುಂಭ. ಹಾಗೆ ಅಮೃತ ಕುಂಭದಿಂದ ಚೆಲ್ಲದಂತಹ ಒಂದು ಅಮೃತದ ಬಿಂದು ಈ ಒಂದು ಕುಂಭಮೇಳದ ಪ್ರದೇಶದಲ್ಲಿ ಬಿತ್ತು ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಹಾಗಾಗಿ ಅಲ್ಲಿ ನಾಗವಾಸುಕಿಗೆ ಈ ಪ್ರದೇಶದಲ್ಲಿ ಒಂದು ವಿಶೇಷವಾದ ಮಹತ್ವ ಇದೆ. ಆ ನಾಗವಾಸುಕಿಗೆ ಅಂತಾನೆ ಸೆಕ್ಟರ್ ನಂಬರ್ 6 ಅಲ್ಲಿ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಅಲ್ಲಿಗೆ ನೀವು ಭೇಟಿ ಮಾಡಬಹುದು. ಹಾಗೇನೆ ಸೆಕ್ಟರ್ ನಂಬರ್ 10 ನಲ್ಲಿ ಶಿವುಕ್ತಿ ಕೋಟೇಶ್ವರ ಮಹಾದೇವ ಟೆಂಪಲ್ ಇದೆ. ಈ ಕೋಟೇಶ್ವರ ಮಹಾದೇವ ಟೆಂಪಲ್ ಅಲ್ಲಿ ಶಿವನ ಒಂದು ಬೃಹದಾಕಾರದ ಮೂರ್ತಿ ಇದೆ. ಆ ಮೂರ್ತಿಯನ್ನ ಕೇವಲ ರುದ್ರಾಕ್ಷಿಯಿಂದನೇ ಅಲಂಕಾರ ಮಾಡಿದ್ದಾರೆ. ಅದೊಂದು ತುಂಬಾ ಒಳ್ಳೆ ಅಟ್ರಾಕ್ಷನ್. ಅದನ್ನ ನೀವು ನೋಡ್ಬೋದು. ಇನ್ನು ಸೆಕ್ಟರ್ ನಂಬರ್ 23, 24, 25 ಈ 3 ಟೆಂಟ್ ಸಿಟಿಗಳು. ಇಲ್ಲಿ ಸಾವಿರಾರು ಟೆಂಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಯಾತ್ರಿಕರು ಹೊರಗಡೆಯಿಂದ ಬಂದವರು ಇಲ್ಲಿ ಉಳ್ಕೊಳ್ಬಹುದು. ಲಕ್ಸುರಿ ಟೆಂಟ್ ಇಂದ ಹಿಡಿದು ಎಲ್ಲವೂ ಇದೆ. 1 ಲಕ್ಷ ರೂಪಾಯಿ ಒಂದು ದಿನಕ್ಕೆ ಅಂತಹ ಟೆಂಟ್ಗಳು ಕೂಡ ಇಲ್ಲಿದೆ. ಹಾಗೇನೆ ಸಣ್ಣ ಪುಟ್ಟ ಟೆಂಟ್ಗಳು ಕೂಡ ಇಲ್ಲಿ ನೀವು ನೋಡಬಹುದು. ಕಂಪ್ಲೀಟ್ ಇದು ಸೆಕ್ಟರ್ 23, 24, 25 ಇಟ್ ಇಸ್ ಅ ಟೆಂಟ್ ಸಿಟಿ. ನೀವು ಇಲ್ಲಿ ಟೆಂಟ್ ನಲ್ಲಿ ಉಳ್ಕೊಂಡಿದ್ರೆ ನಿಮಗೆ ಅಲ್ಲಿ ಓಡಾಡಬಹುದು ಅಷ್ಟೇ. ಅದು ಬಿಟ್ಟರೆ ಟೆಂಟ್ ಸಿಟಿನಲ್ಲಿ ಬೇರೆ ಏನೂ ಸಿಗೋದಿಲ್ಲ ನಿಮಗೆ. ಹಾಗೇನೆ ಸೆಕ್ಟರ್ ನಂಬರ್ 11 ಗೆ ತೀರಾ ಹತ್ರದಲ್ಲಿ ಶಿವಾಲಯ ಪಾರ್ಕ್ ಇದೆ. ಅದು ಭಾರತ ದೇಶದ ಶೇಪ್ ನಲ್ಲಿದೆ ಶಿವಾಲಯ ಪಾರ್ಕ್. ನೀವು ಒಳಗಡೆ ಹೋದ್ರೆ ನಿಮಗೆ ಭಾರತದಲ್ಲಿರುವಂತ ಎಲ್ಲ ಜ್ಯೋತಿರ್ಲಿಂಗಗಳಿರುವಂತಹ ದೇವಾಲಯಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾತ್ರಿಂದ ನಿರ್ಮಾಣ ಮಾಡಿದ್ದಾರೆ ಗೊತ್ತಾ? ಕೇವಲ ಕಬ್ಬಿಣದಿಂದ ಅದ್ಭುತವಾದ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ನೀವು ತಮಿಳುನಾಡಿನ ದೇವಾಲಯಗಳನ್ನು ನೋಡ್ಬೋದು. ಹಾಗೆ ಆಂಧ್ರ ಪ್ರದೇಶದ ದೇವಾಲಯಗಳು, ಕರ್ನಾಟಕದ ದೇವಾಲಯಗಳು, ಹಾಗೆ ಬೇರೆ ಬೇರೆ ದೇವಾಲಯಗಳು, ಜ್ಯೋತಿರ್ಲಿಂಗಗಳು ಎಲ್ಲಿದೆ, ಕಾಶಿ ವಿಶ್ವನಾಥ ಟೆಂಪಲ್ ಇರ್ಬೋದು, ಶ್ರೀರಂಗಂ ಇರ್ಬೋದು, ಆ ತರ ಬೇರೆ ಬೇರೆ ದೇವಾಲಯಗಳನ್ನೆಲ್ಲವನ್ನೂ ನೀವು ಅಲ್ಲಿ ನೋಡ್ಬೋದು. ಅಷ್ಟು ಅಂದ್ರೆ ಇಡೀ ಆ ಭಾರತದ ಜ್ಯೋತಿರ್ಲಿಂಗಗಳನ್ನ ಒಂದೇ ಕಡೆ ನೋಡುವಂತ ಅಪೂರ್ವವಾದ ಅವಕಾಶ ಶಿವಾಲಯ ಪಾರ್ಕ್ ಸೆಕ್ಟರ್ ನಂಬರ್ 11 ನಲ್ಲಿದೆ. ಇದೆಲ್ಲವನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಹೀಗೆ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಒಂದು ಸೆಕ್ಟರ್ ಇಂದ ಇನ್ನೊಂದು ಸೆಕ್ಟರ್ ಹೋಗೋದಕ್ಕೆ ನೀವು ನಡ್ಕೊಂಡು ಹೋಗ್ಬೋದು, ಅಥವಾ ಮಧ್ಯದಲ್ಲಿ ಪೀಪಾ ಬ್ರಿಡ್ಜ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಟ್ಟಾರೆ 14 ಪೀಪಾ ಬ್ರಿಡ್ಜ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಿದು ಪೀಪಾ ಬ್ರಿಡ್ಜ್ ಅಂತ ಹೇಳಿ. ಪೀಪಾ ಅಂತಂದ್ರೆ ಇಟ್ ಈಸ್ ಅ ಟೆಕ್ನಾಲಜಿ ಯೂಸ್ ಬೈ ದ ಇಂಡಿಯನ್ ಆರ್ಮಿ. ಪೀಪಾ ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಫಸ್ಟ್ ಟೈಮು ಇಂಡಿಯನ್ ಆರ್ಮಿ ಒಂದು ಟ್ಯಾಂಕರ್ ನ ನಿರ್ಮಾಣ ಮಾಡಿತ್ತು. ಆಂಫಿಬಿಯನ್ ಟ್ಯಾಂಕರ್ ಅದು. ಅಂದ್ರೆ ಆ ಟ್ಯಾಂಕರ್ ನಿಮಗೆ ನೀರಿನ ಮೇಲೂ ಹೋಗುತ್ತೆ, ನೆಲದ ಮೇಲೂ ಹೋಗುತ್ತೆ. ಅಂತ ಒಂದು ಅದ್ಭುತವಾದ ಟ್ಯಾಂಕರ್ ಅನ್ನ ಪೀಪಾ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಇಂಡಿಯನ್ ಆರ್ಮಿ ಕನ್ಸ್ಟ್ರಕ್ಟ್ ಮಾಡಿತ್ತು. ಆ ಕನ್ಸ್ಟ್ರಕ್ಟ್ ಮಾಡಿರೋ ಆ ಟ್ಯಾಂಕರ್ ಅನ್ನ ಮೊದಲ ಬಾರಿಗೆ ಭಾರತೀಯ ಸೈನ್ಯ ಇಂಡಿಯಾ ಬಾಂಗ್ಲಾದೇಶದ ಯುದ್ಧದಲ್ಲಿ ಅಂದ್ರೆ 1971 ನಲ್ಲಿ ಅದನ್ನ ಬಳಸಿತ್ತು. 1971 ನಲ್ಲಿ ಭಾರತದ ಸೈನಿಕರು ಭಾರತದ ಗಡಿಯನ್ನ ದಾಟಿ ಬಾಂಗ್ಲಾದೇಶಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ನದಿಗಳಿತ್ತು. ಆ ನದಿಗಳನ್ನ ಕ್ರಾಸ್ ಮಾಡಬೇಕಾದ್ರೆ ಆಂಫಿಬಿಯನ್ ಪೀಪಾ ಟ್ಯಾಂಕರ್ ಗಳನ್ನ ಬಳಸಿ ಅದನ್ನ ಮಾಡಿದ್ರು. ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಲ್ಲಿ ಸಾಕಷ್ಟು ಬ್ರಿಡ್ಜ್ ಗಳನ್ನ 14 ಬ್ರಿಡ್ಜ್ ಗಳನ್ನ ಕಟ್ಟಿದ್ದಾರೆ. ಅದು ಇಂಡಿಯನ್ ಆರ್ಮಿ ಕನ್ಸ್ಟ್ರಕ್ಟ್ ಮಾಡಿದೆಯೋ ಅಥವಾ ಇಂಡಿಯನ್ ಆರ್ಮಿ ಟೆಕ್ನಿಕಲ್ ಸ್ಟಾಫ್ ಕನ್ಸ್ಟ್ರಕ್ಟ್ ಮಾಡಿದಿರೋ ಗೊತ್ತಿಲ್ಲ ನನಗೆ. ಆದ್ರೆ ಆ ಬ್ರಿಡ್ಜ್ ಗಳಂತೂ 14 ಬ್ರಿಡ್ಜ್ ಗಳಿದೆ. ನೀವು ಆ ಬ್ರಿಡ್ಜ್ ಗಳ ಮೂಲಕ ಒಂದ್ ಸೆಕ್ಟರ್ ಇಂದ ಇನ್ನೊಂದು ಸೆಕ್ಟರ್ ಗಳಿಗೆ ಹೋಗ್ಬೋದು.
ಅಂದ್ರೆ ನೀವು ಒಂದು ಮ್ಯಾಪ್ ಇಟ್ಕೊಂಡು ಹತ್ರದಲ್ಲಿರೋ ಸೆಕ್ಟರ್, ಒಂದು ಸೆಕ್ಟರ್ ಇನ್ನೊಂದು ಸೆಕ್ಟರ್ ಹೋಗೋದಕ್ಕೆ ನಿಯರೆಸ್ಟ್ ಬ್ರಿಡ್ಜ್ ಯಾವುದು ಅಂತ ನೀವು ಫಿಗರ್ ಔಟ್ ಮಾಡ್ಕೊಂಡು ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಮೂವಿಂಗ್ ಟು ವೇರಿಯಸ್ ಪ್ಲೇಸಸ್. ಅಂದ್ರೆ ಒಟ್ಟಾರೆ ನೀವು 2 ದಿವಸ 3 ದಿವಸದಲ್ಲಿ ಇಡೀ ಆ ಕುಂಭಮೇಳದ ಅನುಭವವನ್ನ ಒಟ್ಟಾರೆ ಪಡ್ಕೊಂಡು ಧನ್ಯರಾಗಿ ಹೊರಗಡೆ ಬರ್ಬೋದು ಅಂತ ಒಂದು ಅಪರೂಪದ ಅವಕಾಶ ನಿಮಗಿದೆ. ಇನ್ನು ಕುಂಭಮೇಳ 26ನೇ ತಾರೀಕುವರೆಗೂ ನಡೆಯುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಇನ್ನೂ ಹೋಗ್ಬೇಕು ಅಂತ ಆಸಕ್ತಿ ಇದ್ರೆ ಅಥವಾ ಇನ್ನೂ ಬುಕ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲಿ ಬುಕ್ ಮಾಡಿ. ಒಂದಷ್ಟು ಹಣ ಖರ್ಚಾಗ್ಬೋದು, ಆದ್ರೆ ಇಂತಹ ಅನುಭವ ಇದೆಯಲ್ಲ ಅದು ಕೇವಲ ಹಣದಿಂದ ನಿಮಗೆ ಸಿಗುವಂತದ್ದಲ್ಲ. ಆ ಅನುಭವವನ್ನ ಅಲ್ಲಿಗೆ ಹೋಗಿ ಪಡ್ಕೊಂಡೇ ಬರಬೇಕು. ಅಂತಹ ಅದ್ಭುತವಾದ ಅವಕಾಶ ಇದೆ. ಬಹುಶಃ ನಮ್ಮ ಜೀವಿತಾವಧಿಯಲ್ಲಿ ಮತ್ತೊಮ್ಮೆ ಈ ತರ ಅವಕಾಶ ಸಿಗ್ಲಾರದು ಅಂತ ನಾನು ಭಾವಿಸ್ತೀನಿ. 144 ವರ್ಷಗಳ ನಂತರ ನಡೀತಾ ಇರುವಂತಹ ಮಹಾಕುಂಭ ಮೇಳ ಇದು. ಹಾಗಾಗಿ ನೀವು ಇನ್ನೂ ಪ್ಲಾನ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಪ್ಲಾನ್ ಮಾಡಿ, ಇಲ್ಲಿಗೆ ಬನ್ನಿ, ಇಲ್ಲಿನ ಅದ್ಭುತವನ್ನ ನೋಡಿ ಕಣ್ತುಂಬ್ಕೊಳ್ಳಿ. ಆಗ ಬದುಕು ಧನ್ಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.